ಈ ಬಲಿಪಾಡ್ಯಮಿ ಯಾಕೆ ಆಚರಣೆ ಮಾಡ್ತೀವಿ ದೀಪಾವಳಿ ಒಟ್ಟಿಗೆ ಅಂತ? ಬಲಿಪಾಡ್ಯಮಿ ಅಂತ ಯಾಕೆ ಆಚರಣೆ ಮಾಡ್ತಿದ್ವಿ ಅಂದರೆ, ಬಲಿಚಕ್ರವರ್ತಿ ಅಂತ ಇತಿಹಾಸದಲ್ಲಿ ಒಬ್ಬರಿದ್ದರು. ವಾಮನ, ಭಗವಂತ ವಾಮನಾವತಾರವನ್ನು ತಾಳಿ ಅವರ ಹತ್ರ ಹೋಗಿ ಭೂಮಿಯನ್ನು ಬೇಡ್ತಾನೆ. ಆ ಮನುಷ್ಯನ ದಾನ ಸ್ವಭಾವ, ದಾನ ಮಾಡುವ ವ್ಯಕ್ತಿತ್ವ ಬಲಿದು ಎಷ್ಟು ದೊಡ್ಡದಾಗಿತ್ತು ಅಂತಂದರೆ, ವಾಮನ ಬಂದು ನನಗೆ 3 ಹೆಜ್ಜೆ ಭೂಮಿ ಕೊಡು ಅಂತ ಕೇಳಿದಾಗ ಆಯಿತು ಕೊಡ್ತೀನಿ ಅಂತ ಅಂದ್ಕೊಂಡ್ರು. ಮೊದಲು ವಾಮನನ ನೋಡುವಾಗಲೇ ಅಂದ್ಕೊಂಡ್ಬಿಡ್ತಾನೆ, ಮನಸ್ಸಲ್ಲೇ ತೀರ್ಮಾನ ಮಾಡ್ಕೊಂಡ್ಬಿಡ್ತಾನೆ, ಏನು ಕೊಡೋದಿದ್ರಿ ಈ ಹುಡುಗನ ಕೊಟ್ಬಿಡ್ಬೇಕು, ಅಷ್ಟು ಅದ್ಭುತವಾದ ತೇಜಸ್ಸಿದೆ ಅಂತ ಅಂದ್ಕೊಂಡ. ಅಷ್ಟೊತ್ತಿಗೆ ಅವನ ಗುರುಗಳು, ಸ್ವಯಂ ಶುಕ್ರಾಚಾರ್ಯರು, ಬಲಿಚಕ್ರವರ್ತಿಯ ಗುರುಗಳು ಬಂದು ಹೇಳ್ತಾರೆ, ಇಲ್ಲ ಇವು ದಾನ ಮಾಡಬೇಡ, ನಿನಗೆ ಒಳ್ಳೇದಾಗಲ್ಲ. ಈ ಥರದ ಒಂದು ದಾನ ಮಾಡುವ ಬುದ್ಧಿ, ದಾನ ಕೊಡ್ತಾನೆ. ಕೊನೆಗೆ 3ನೇ ಹೆಜ್ಜೆ ಇಡಬೇಕು, ಏನೂ ಇಲ್ಲ, ಕೊನೆಗೆ ತನ್ನ ತಲೆ ಕೊಡ್ತಾನೆ. ಬಲಿಚಕ್ರವರ್ತಿ ಬಗ್ಗೆ ಭಗವಂತ ಯೋಚನೆ ಮಾಡ್ದ, ನನಗೆಲ್ಲ ಮಾಡಿಬಿಟ್ಟಿದ್ದಾನೆ ಪಾಪ, ಇಂದ್ರನ ಸ್ಥಾನದಲ್ಲಿ ಕೂತಿದ್ದಂತಹ ವ್ಯಕ್ತಿಯನ್ನು ನಾನು ದರಿದ್ರನಾಗಿ ಮಾಡಿ ನಿಲ್ಲಿಸ್ಬಿಟ್ನಲ್ಲ ಅಂತನಿಸಿ ಭಗವಂತ ಅವನ ದಾನ, ಆ ಮಹತ್ವ, ದಾನ ಬುದ್ಧಿ ಅದಕ್ಕೆ ಮೆಚ್ಚಿ ಅವನನ್ನ ಸುತಳ ಲೋಕಕ್ಕೆ ಕಳಿಸ್ತಾನೆ. ಭೂಲೋಕದಿಂದ ಕೆಳಗಡೆ ಕೆಲವು ಲೋಕಗಳಿದ್ದಾವೆ, ಅದರಲ್ಲಿ ಒಂದು ಸುತಳ ಲೋಕ ಅಂತ ಒಂದು ಲೋಕ. ಅಲ್ಲಿ ಅವನನ್ನು ಕಳಿಸಿ ಇಂದ್ರನ ಮನೆಯಲ್ಲಿ ಏನೆಲ್ಲ ವೈಭವಗಳಿದೆಯೋ ಆ ಎಲ್ಲ ವೈಭವಗಳನ್ನು ಕೂಡ ಅಲ್ಲಿ ವ್ಯವಸ್ಥೆ ಮಾಡಿಕೊಡ್ತಾನೆ.